ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇವತ್ತು ನಾನು ಇಲ್ನೆಸ್ ಮತ್ತು ವೆಲ್ನೆಸ್ 2 ಪದಗಳ ಬಗ್ಗೆ ಮಾತನಾಡಕ್ಕೆ ಇಚ್ಛಿಸ್ತೀನಿ. ಇಲ್ನೆಸ್ ಅನ್ನೋ ಪದದಲ್ಲಿ ಐ ಅಂತಿದೆ. ವೆಲ್ನೆಸ್ ಅನ್ನೋ ಪದದಲ್ಲಿ ವಿ ಅಂತಿದೆ. ಈ 2 ಪದಗಳಲ್ಲಿ ಬರುವಂತ ಐ ಮತ್ತು ವಿ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಮನಸ್ಥಿತಿಯನ್ನು ಸಹ ಅದು ಬಿಂಬಿಸುತ್ತೆ. ಯಾಕೆ ನಾನು ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅನೇಕ ಸಂದರ್ಭಗಳಲ್ಲಿ ನಾನು 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 ಅಂತ ಹೇಳ್ತೀವಿ. ನಾವು ಅನ್ನೋದನ್ನ ಮರಿತೀವಿ. ಸೊ ನಾನು ಅಂತ ಹೇಳಿದಾಗ ಏನಾಯ್ತು ಅಂತ ಒಂದು ಪುಟ್ಟ ಕಥೆಯ ಮೂಲಕ ನಿಮ್ಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ. ರವಿ ಅಂತ ಇದ್ದ ಒಬ್ಬ ಯುವಕ. ಅವನು ರವಿ ಎಂಬ ಯುವಕ ತಾನು ನೇಮ್ ಮಾಡಬೇಕು, ಫೇಮ್ ಮಾಡಬೇಕು, ಹಣ ಗಳಿಸ್ಬೇಕು ಅಂತ ಹೇಳಿ ಹಗಲು ರಾತ್ರಿ ಎನ್ನದೆ ತನ್ನ ಕೆಲಸಗಳನ್ನ ತಾನೇ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ದ. ಯಾರ ಹತ್ರನೂ ಮಾತನಾಡ್ತಿರ್ಲಿಲ್ಲ, ಯಾರ ಹತ್ರನೂ ಸಹಾಯ ಕೇಳ್ತಾ ಇರಲಿಲ್ಲ. ಹೀಗೆ ಅವನ ದಿನಗಳು ಸಾಗ್ತಾ ಹೋಯಿತು. ಆದರೆ ಒಂದು ದಿನ ಅವನಿಗೆ ಅವನ ಮಿತ್ರರಾಗಿ ಈ ಸ್ಟ್ರೆಸ್ ಅನ್ನೋದು ಕ್ರಿಯೇಟ್ ಆಗಿ ಬಂತು ಅವನಿಗೆ. ಯಾಕೆ ಅಂತ ಹೇಳಿದ್ರೆ ಒತ್ತಡ ಹೆಚ್ಚಾಯಿತು. ಎಲ್ಲ ಕೆಲಸವನ್ನು ತಾನೇ ಮಾಡ್ತಾ ಇದ್ರಿಂದ ಅವನ ದೇಹದ ಮೇಲೆ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮಗಳು ಬೀರಿ ಒತ್ತಡ ಹೆಚ್ಚಾಗಿ ಅವನು ಆರೋಗ್ಯ ತಪ್ಪುತ್ತೆ. ಆರೋಗ್ಯ ತಪ್ಪಿ ಕೊಲ್ಯಾಪ್ಸ್ ಆಗಿ ಬೀಳ್ತಾನೆ. ಅವನನ್ನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಹಾಸ್ಪಿಟಲ್ಗೆ ಸೇರಿಸಿದಾಗ ರಿಕವರಿ ಆಗ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಅವನ ಒಬ್ಬ ಹಳೆಯ ಗೆಳತಿ ಮೀರಾ ಅವನನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಆಗ ಮೀರಾ ಅವನ ಯೋಗಕ್ಷೇಮವನ್ನು ವಿಚಾರಿಸಿ ಅವನಿಗೆ ಒಂದು ಮಾತು ಹೇಳ್ತಾನೆ. ನೋಡು ರವಿ, ನೀನು ಎಲ್ಲ ಸಂದರ್ಭಗಳಲ್ಲೂ ನಾನು ನಾನು ಐ ವಿಲ್ ಡೂ ಇಟ್ ಅಂತ ಹೇಳಿ ಇವತ್ತು ನೀನು ಏನೂ ಮಾಡದೇ ಇರೋ ರೀತಿಗೆ ನಿನ್ನನ್ನು ನೀನು ತಂದ್ಕೊಂಡಿದ್ದೀಯಾ. ಹಾಗಾಗಿ ನನ್ನದೊಂದು ಸಲಹೆ, ನೀನೇನು ಮಾಡು ಅಂದರೆ ಐ ವಿಲ್ ಡೂ ಇಟ್ ಅನ್ನೋದನ್ನ ವಿ ವಿಲ್ ಡೂ ಇಟ್ ಅಂತ ಬದಲಾವಣೆಯನ್ನು ಮಾಡ್ಕೊ. ಆಗ ನಿನ್ನ ಆರೋಗ್ಯವೂ ಚೆನ್ನಾಗಿರುತ್ತೆ, ನೀನು ಮಾಡುವ ಕೆಲಸಗಳು ಚೆನ್ನಾಗಾಗತ್ತೆ ಅಂತ ಅವನಿಗೆ ಸಲಹೆಯನ್ನು ಕೊಡ್ತಾರೆ ಮೀರಾ. ಅದನ್ನು ಕೇಳಿದಂಥ ರವಿಗೆ ನಿಜವಾಗಲೂ ಅಲ್ಲಿ ಆ ಸಂದರ್ಭಕ್ಕೆ ಅವನಿಗೆ ರಿಯಲೈಸ್ ಆಗುತ್ತೆ, ಮೀರಾ ಹೇಳ್ತಾ ಇರುವಂಥ ವಿಚಾರ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತಾನೆ. ಅವನು ನಂತರದ ದಿನಗಳಲ್ಲಿ ವಿ ವಿಲ್ ಡೂ ಇಟ್ ಅಂತ ಅಳವಡಿಕೆನ ಮಾಡಿಕೊಂಡು ತನ್ನ ಜೀವನದಲ್ಲಿ ಮುಂದೆ ಸಾಗ್ತಾ ಹೋಗ್ತಾನೆ. ಯಾಕಪ್ಪ ಈ ಐ ವಿ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಐ ಅಂತ ಅಂದಾಗ ಒಬ್ಬ ವ್ಯಕ್ತಿ ಆಗತ್ತೆ, ವಿ ಅಂತ ಬಂದಾಗ ನಾವೆಲ್ಲರೂ ಅಂತ ಆಗ್ತೀವಿ. ಅಂದರೆ ಯಾವುದೇ ಒಂದು ವಿಚಾರ ಅಂತ ಬಂದಾಗ ಅಲ್ಲಿ ರಿಸ್ಕ್ ಮತ್ತೆ ರಿಟರ್ನ್ ಅನ್ನೋದು ಇದ್ದೇ ಇರುತ್ತೆ. ನಾವು ರಿಸ್ಕ್ ಜಾಸ್ತಿ ತಗೊಂಡ್ರೆ ರಿಟರ್ನ್ ಜಾಸ್ತಿ ಬರುತ್ತೆ ಅಂತ ಹೇಳಿ ನಾವು ಒಬ್ಬನೇ ರಿಸ್ಕ್ ತಗೊಂಡು ರಿಟರ್ನ್ ತಗೊಳ್ತೀನಿ ಅಂತ ಹೋದ್ರೆ ಎಲ್ಲೋ ಒಂದು ಕಡೆ ರವಿಗಾದಂಥ ಸ್ಥಿತಿ ನಮಗೂ ಆಗತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ರಿಸ್ಕ್ ರಿಟರ್ನ್ ಎರಡನ್ನು ಶೇರ್ ಮಾಡಿ. ಆವಾಗ ಅದು ವಿ ಆಗಿ ಬದಲಾವಣೆ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ರಿಸ್ಕು ಎಲ್ಲ ವ್ಯಕ್ತಿಗಳ ಮೇಲೂ ಇರುತ್ತೆ, ರಿಟರ್ನು ಎಲ್ಲರಿಗೂ ಸೇರುತ್ತೆ. ಆವಾಗ ನಿಮ್ಮ ಗ್ರೋತ್, ನೇಮ್, ಫೇಮ್, ಮನಿ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅಂದರೆ ನಾವು ಟೀಮಲ್ಲಿ ಕೆಲಸ ಮಾಡಬೇಕು. ಟೀಮ್ ಅಂತ ಹೇಳಿದ್ರೆ ಟುಗೆದರ್ ಎವ್ರಿ ಒನ್ ಅಚೀವ್ ಮೋರ್ ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ನಾನು ಅಂತ ಹೇಳಿದಾಗ ಎಲ್ಲ ಜವಾಬ್ದಾರಿಗಳು, ಆಗು ಹೋಗುಗಳು ಎಲ್ಲವೂ ನನ್ನ ಮೇಲೆ ಬೀಳುತ್ತೆ. ಆ ಒತ್ತಡ ನನ್ನನ್ನು ಇಲ್ನೆಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇ ನಾವು ಅಂತ ಯೋಚನೆ ಮಾಡಿದಾಗ ಆ ಒತ್ತಡಗಳು ಎಲ್ಲರಿಗೂ ಶೇರ್ ಆಗುತ್ತೆ, ಕೆಲಸಗಳು ಎಲ್ಲರಿಗೂ ಶೇರ್ ಆಗುತ್ತೆ, ಕೆಲಸಗಳು ಬೇಗ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ನೇಮ್, ಫೇಮ್, ಮನಿ ಎಲ್ಲರಿಗೂ ಸಿಗುತ್ತೆ. ಆಗ ಅದು ನಮ್ಮನ್ನ ವೆಲ್ನೆಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಅಂದರೆ ಐ ಮತ್ತು ವಿ ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾನು ನಾವು ಎರಡು ಇರುತ್ತೆ. ನಾನು ಅಂತ ಯಾವಾಗ ಬಳಸಬೇಕು, ನಾವು ಅಂತ ಯಾವಾಗ ಬಳಸಬೇಕು ಅಂತ ಅದು ನಿಮ್ಮ ಆಯ್ಕೆ ಆಗಿರಲಿ. ಅಂದರೆ ಎಲ್ಲ ಸಂದರ್ಭಗಳಲ್ಲೂ ನಾನು ಅಂತ ಹೇಳ್ಕೊಂಡು ಹೊರಟ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಫೇಲ್ಯೂರ್ ಆಗೋದು ತುಂಬಾನೇ ಸಹಜ. ಅದೇ ನಾವು ಅಂತ
ಹೇಳ್ಕೊಂಡು ಹೊರಟಾಗ, ಎಲ್ಲರೂ ಕೈ ಜೋಡಿಸಿದಾಗ ಕೆಲಸಗಳು ಆಗುವುದು ಸುಗಮ ಆಗಿರುತ್ತೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು, ಐ ಮತ್ತು ವಿ ಯಾವುದು ನಿಮಗೆ ಮುಖ್ಯ ಅದು ನಿಮ್ಮ ಚಾಯ್ಸ್. ನನ್ನ ಚಾಯ್ಸ್ ಕೇಳೋದಾಯ್ತು ಅಂತ ಹೇಳಿದ್ರೆ ನಾನು ಯಾವಾಗಲೂ ವಿ ಅಂತ ಹೇಳ್ತೀನಿ. ಅಂದರೆ ನಮ್ಮ ಸುತ್ತಮುತ್ತ ನಾವು ಯಾವುದೇ ಬಿಸ್ನೆಸ್ ಆಗಿರಲಿ, ಒಂದು ಸಂಸ್ಥೆ ಆಗಿರಲಿ, ಒಂದು ಇನ್ಸ್ಟಿಟ್ಯೂಷನ್ ಆಗಿರಲಿ, ಏನೇ ಆಗಿರಲಿ, ಒಂದು ಸಣ್ಣ ಬಿಸ್ನೆಸ್ ಆಗಿದ್ರು ಸಹ ನಾವು ಅಂತ ಅಂದವರು ಬೆಳೆದಿದ್ದಾರೆ, ನಾನು ಅಂತ ಅಂದವರು ನೆಲ ಕಚ್ಚಿದ್ದಾರೆ. ಸೊ ಹಾಗಾಗಿ ನಾವು ಅಂತ ಹೇಳ್ಬಿಟ್ಟು ವೆಲ್ನೆಸ್ ಕಡೆಗೆ ನಮ್ಮ ಜೀವನವನ್ನು ಸಾಗಿಸ್ಕೊಳ್ತಾ, ನಮ್ಮ ಜೀವನದಲ್ಲಿ ಬರುವಂಥ ನೇಮ್, ಫೇಮ್, ಮನಿ ಎಲ್ಲವನ್ನು ಶೇರ್ ಮಾಡಿಕೊಂಡು ಖುಷಿಯಿಂದ ದೇವರು ಕೊಟ್ಟಂಥ ಈ ಒಂದು ಜೀವನವನ್ನು ಸುಗಮವಾಗಿ ನಡೆಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಗೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ಇದೆ. ಆದರೂ ನಿಮ್ಮ ಅನಿಸ್ದಾಗೆ ಮಾಡ್ತೀರಾ ಅಂತ ನನಗೆ ಗೊತ್ತು. ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದಲ್ಲಿ ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ನಮಸ್ತೆ.